ಕೂರ್ಗ್ನ ಫೇಮಸ್ ಬ್ಲ್ಯಾಕ್ ಮಸಾಲ, ಪೋರ್ಕ್ ಚಿಕನ್, ಮ್ಯಾಂಗೋ ಕರಿ ಎಲ್ಲದಕ್ಕೂ ಯೂಸ್ ಮಾಡ್ತಿರೋಂಥ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಇರೋದು ಒಂದು ಬ್ಲ್ಯಾಕ್ ಮಸಾಲ. ಅದಕ್ಕೆ 1 ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಸಾಸಿವೆ, 1/4 ಕಪ್ ಜೀರಿಗೆ, 1/4 ಕಪ್ಪು ಮೆಣಸು, 1 ಅಥವಾ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು ದೊಡ್ಡದು ಚಕ್ಕೆ ತೊಗೊಂಡಿದ್ದೀನಿ, 1 ಏಲಕ್ಕಿ, 10 ಲವಂಗ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕರ್ಬೇವಿನ ಸೊಪ್ಪು ಸಹ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಸೊ ಪ್ರತಿಯೊಂದು ಐಟಮ್ಸ್ನ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಸೊ ಯಾಕಂದರೆ ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಕಪ್ಪಾಗುತ್ತೆ ಮತ್ತು ಕಹಿ ಬರುತ್ತೆ ಅದು. ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಪ್ರತಿಯೊಂದು ಐಟಮ್ಸ್ನ ರೋಸ್ಟ್ ಮಾಡಿ. ಫಸ್ಟು ನಾನಿಲ್ಲಿ ಧನಿಯಾನ ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಒಂದು ಡಾರ್ಕ್ ಬ್ರೌನ್ ಟು ಬ್ಲ್ಯಾಕ್ ಆ ಕಲರ್ ಬರಬೇಕು, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಸೊ ಯಾಕಂದರೆ ಧನಿಯಾನ ಇದರ ಮೇನ್ ಇಂಗ್ರೀಡಿಯೆಂಟ್ಸು. ಸೊ ಈ ಬ್ಲ್ಯಾಕ್ ಮಸಾಲ ಏನಿದೆ ಕೂರ್ಗ್ ಕಡೆ ನಾನ್ ವೆಜ್ಗೆ ಯೂಸ್ ಮಾಡ್ತಾರೆ, ಕರಿಗೆಲ್ಲ, ಫ್ರೈಗೆ, ಚಿಕನ್ ಮತ್ತು ಪೋರ್ಕಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ನೀವು ಟ್ರೈ ಮಾಡಬಹುದು. ಸೊ ಧನಿಯಾ ಈ ಥರ ಚೆನ್ನಾಗಿ ಫ್ರೈ ಆಗಿರಬೇಕು. ಫ್ರೈ ಆಗಿದ ತಕ್ಷಣ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆ್ಯಕ್ಚುಲಾಗಿ ಧನಿಯಾ ಈ ಕಲರ್ ಫ್ರೈ ಆಗಿರಬೇಕು, ನಾವು ಮೀಡಿಯಮ್ ಟು ಲೋ ಅಲ್ಲಿ ಫ್ರೈ ಮಾಡಿದ್ರೆ. ನೆಕ್ಸ್ಟು ಪೆಪ್ಪರ್ನ ಹಾಕ್ಕೊಂಡು ಸೇಮ್ ಎಲ್ಲ ಇದೊಂದು ಸ್ವಲ್ಪ ಡಾರ್ಕ್ ಒಂಥರ ಗ್ರೇ ಕಲರ್ ಬರುತ್ತೆ ಚೆನ್ನಾಗಿ ರೋಸ್ಟ್ ಆದಾಗ. ಎಲ್ಲನೂ ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈ ಸ್ವಲ್ಪ ಕಾಲು ಗ್ಲಾಸ್ ಏನು ತೊಗೊಂಡಿದ್ದೀನಿ ಆ ಐಟಮ್ಸ್ನೆಲ್ಲ ಚೆನ್ನಾಗಿ ಅದು ಸಿಡಿಯೋಕ್ಕೆ ಶುರು ಆದಾಗ ಪೆಪ್ಪರ್ನು ಸಹ ನಾನು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಪ್ಲೇಟಿಗೆ. ನೆಕ್ಸ್ಟ್ ಜೀರಿಗೆನೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಯಾವುದಕ್ಕೂ ಎಣ್ಣೆನ ಬಳಸಲ್ಲ ಇಲ್ಲಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಸೇಮ್ 1/4 ಗ್ಲಾಸ್ ಸಾಸಿವೆ ಏನು ತೊಗೊಂಡಿದ್ವಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ ಚೆನ್ನಾಗಿ ಸಿಡಿಯೋಕ್ಕೆ ಶುರು ಆಗುತ್ತೆ ಮತ್ತು ಲೈಟ್ ಗ್ರೇ ಆಗೋಕ್ಕೆ ಶುರು ಆಗುತ್ತೆ ಸಾಸಿವೆ. ಆವಾಗ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಮೆಂತ್ಯನೂ ಸಹ ಸೇಮ್ ಡ್ರೈ ರೋಸ್ಟ್, ಎಲ್ಲನೂ ವಿತೌಟ್ ಆಯಿಲೇ ರೋಸ್ಟ್ ಮಾಡ್ಕೊಬೇಕು. ಸೊ ಅದೇ ಇದರದ ಫ್ಲೇವರ್ನ ಜಾಸ್ತಿ ಎನ್ಹಾನ್ಸ್ ಮಾಡೋದು. ಆಗಿದ ತಕ್ಷಣ ನೆಕ್ಸ್ಟು ಎಲ್ಲ ಖಡ ಮಸಾಲೆಗಳು ಏನಿದೆ, ಸೊ ನಾವು ಏಲಕ್ಕಿ ಮತ್ತು ಲವಂಗ ಏನು ತೊಗೊಂಡಿದ್ದೀನಿ ಅದನ್ನು ಸಹ 1 ನಿಮಿಷದವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಚಕ್ಕೆನ ಹಾಕ್ಕೊಂಡು, ಚಕ್ಕೆನ ಸ್ವಲ್ಪ ದೊಡ್ಡದು ತೊಗೊಂಡಿರೋದ್ರಿಂದ ಒಂದು 3-4 ಪೀಸ್ ಮಾಡಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಅಂದರೆ ಕರ್ಬೇವಿನ ಸೊಪ್ಪು. ಇಲ್ಲಿ 1 ಗ್ಲಾಸಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 1 ಗ್ಲಾಸ್ ಧನಿಯಕ್ಕೆ 1 ಗ್ಲಾಸ್ ಕರ್ಬೇವಿನ ಸೊಪ್ಪು ತೊಗೊಳ್ಳಿ. ನೀವೆಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ತೊಗೊತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ವಿತೌಟ್ ಆಯಿಲೇ ಚೆನ್ನಾಗಿ ಅದು ಮುಟ್ಟಿದ್ರೆ ಪುಡಿ ಆಗಬೇಕು. ಆ ಥರ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಬೇಕು. ಯಾಕಂದರೆ ಮಾಯಿಶ್ಚರ್ ಕಂಟೆಂಟ್ ಅಂದರೆ ನೀರಿನ ಅಂಶ ಥರ ಏನಾದ್ರು ಇದ್ಬಿಟ್ರೆ ಮಸಾಲೆ ಜಾಸ್ತಿ ದಿವಸ ಇರಲ್ಲ. ಹುರಿದಿಟ್ಕೊಂಡಿರುವಂತಹ ಈ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾದ್ಮೇಲೆ ಫೈನ್ ಪೌಡರ್ ಮಾಡಿಕೊಂಡ್ರೆ ಕೂರ್ಗ್ನ ಬ್ಲ್ಯಾಕ್ ಮಸಾಲ ರೆಡಿ ಆಗುತ್ತೆ. ಇದು 6 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ.